ಮಾಡ್ತಿದ್ರಿ ಇಷ್ಟು ದಿನ ವೆರಿಫಿಕೇಶನ್ ಸ್ಲಿಪ್ಗೋಸ್ಕರ ಅಂತಾನೆ ಇವಾಗ ವೆರಿಫಿಕೇಶನ್ ಸ್ಲಿಪ್ ಬಿಟ್ಟಿದ್ರೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇದೇ ರೀತಿ ಕಂಟಿನ್ಯೂಸ್ ಆಗಿ ಕೌನ್ಸಿಲಿಂಗ್ ಮುಗಿಯೋವರೆಗೂ ಕೂಡ ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ಸ್ನ ಪಡ್ಕೊಳ್ಳಿ. ಫಸ್ಟ್ ಕೆ ಅಂತ ಸರ್ಚ್ ಮಾಡಿ ಯಾವುದೋ ಒಂದು ಬ್ರೌಸರ್ಲಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಮೆನು ಬಟನ್ ಅಂತ ಕಾಣ್ತಾ ಇರುತ್ತೆ, ಮೊಬೈಲಲ್ಲಿ ನೋಡ್ತಾರೆ, ಇಲ್ಲಿ ಮೆನು ಬಟನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಅಡ್ಮಿಷನ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ರೀತಿ ಬರುತ್ತೆ UGCET ಅಂತ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ವೆರಿಫಿಕೇಶನ್ ಸ್ಲಿಪ್ ಅಂತ ಬರುತ್ತೆ, ಈ ಒಂದು ಲಿಂಕ್ ಮೇಲೆ ಜಸ್ಟ್ ಒಂದು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಫಸ್ಟ್ ನಿಮ್ಮ ಅಪ್ಲಿಕೇಶನ್ ನಂಬರು ಅಂದರೆ ನಿಮ್ಮ CET ಅಪ್ಲಿಕೇಶನ್ ನಂಬರ್ನ ಇಲ್ಲಿ ಹಾಕಿ. ನಂತರ ನಿಮ್ಮ ನೇಮ್ ಕೇಳುತ್ತೆ, ಫುಲ್ ನೇಮ್ ತೊಗೊಳ್ಳಲ್ಲ, ಸ್ಟಾರ್ಟಿಂಗ್ 5 ಡಿಜಿಟ್ಸ್ ನೇಮ್ ತೊಗೊಳುತ್ತೆ, ಅದನ್ನ ಇಲ್ಲಿ ಹಾಕಿ, ಸರಿನಾ? ನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ. ನಂತರ ಇಲ್ಲಿ ಕೋಡ್ ಏನು ಕಾಣ್ತಿರುತ್ತಲ್ಲ ಇದನ್ನ ಹಾಕಿ. ಹಾಕಾದ್ಮೇಲೆ ಡೌನ್ಲೋಡ್ ಅಂತ ಕೊಡಿ. ಡೌನ್ಲೋಡ್ ಅಂತ ಕೊಟ್ಟಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದರೆ ವೆರಿಫಿಕೇಶನ್ ಸ್ಲಿಪ್ ಬಂದ್ಬಿಟ್ಟು ಈ ರೀತಿ ನಿಮಗೆ ಡೌನ್ಲೋಡ್ ಆಗುತ್ತೆ. ಇದೇ ನಿಮಗೆ ಈ ವರ್ಷದ ವೆರಿಫಿಕೇಶನ್ ಸ್ಲಿಪ್ ಆಗಿರುತ್ತೆ. ಈ ವರ್ಷ ಏನು ಮಾಡಿದ್ದಾರೆ ಅಂದರೆ ಕೆಲವು ಫಾರ್ಮೆಟ್ನ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಸೇಮ್ ಪ್ರೀವಿಯಸ್ ಇಯರಲ್ಲಿ ಏನಿತ್ತಲ್ಲ ವೆರಿಫಿಕೇಶನ್ ಸ್ಲಿಪ್, ಸೇಮ್ ಅದೇ ಡೀಟೇಲ್ಸ್ ಇದೆ, ಅದೇ ಫಾರ್ಮೆಟ್ ಚೇಂಜ್ ಆಗಿದೆ ಅಷ್ಟೇ. ಇಲ್ಲಿ ನೋಡಿ ಈ ಒಂದು ವೆರಿಫಿಕೇಶನ್ ಸ್ಲಿಪ್ ಏನೇನಕ್ಕೆ ಯೂಸ್ ಆಗುತ್ತೆ, ಯಾವ್ಯಾವ ಕೋರ್ಸ್ಗೆ ನನ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಇಂಜಿನಿಯರಿಂಗ್, ನ್ಯೂರೋಪತಿ, ಯೋಗ ಮತ್ತು ವೆಟರ್ನರಿ ಮತ್ತು ಬಿ ಫಾರ್ಮಾ ಮತ್ತು ಸೆಕೆಂಡ್ ಇಯರ್ ಬಿ ಫಾರ್ಮಾ ಈ ಒಂದು ಕೋರ್ಸ್ಗಳಿಗೆ ಈ ಒಂದು ವೆರಿಫಿಕೇಶನ್ ಸ್ಲಿಪ್ನ ಇಟ್ಕೊಂಡು ನೀವು ಒಂದು ಆಪ್ಷನ್ ಎಂಟ್ರಿನ ಮಾಡ್ಬೋದಾಗಿರುತ್ತೆ. ಅದಾದ್ಮೇಲೆ ನಿಮಗೆ ಲಾಸ್ಟಲ್ಲಿ ಬಂದ್ಬಿಟ್ಟು ನಿಮ್ಮ ಸೀಕ್ರೆಟ್ ಕೀ ಕೋಡ್ ಇರುತ್ತೆ, ಅದನ್ನ ಕಾನ್ಫಿಡೆನ್ಷಿಯಲ್ ಯಾರ ಹತ್ರನೂ ಕೂಡ ಶೇರ್ ಮಾಡಕ್ಕೆ ಹೋಗಬೇಡಿ. ಇದನ್ನ ಇಟ್ಕೊಳ್ಳಿ, ಆಪ್ಷನ್ ಎಂಟ್ರಿ ಮಾಡಕ್ಕೆ ಬೇಕಾಗುತ್ತೆ. ಇದನ್ನ ಪ್ರಿಂಟ್ಔಟ್ ತೊಗೊಂಡು ಜೆರಾಕ್ಸ್ ಮಾಡಿ ಇಟ್ಕೊಳ್ಳಿ. ಈ ರೀತಿ ನೀವು ಒಂದು ವೆರಿಫಿಕೇಶನ್ ಸ್ಲಿಪ್ನ ಡೌನ್ ಮಾಡ್ಕೋಬೋದಾಗಿರುತ್ತೆ. ಹಾಗೆ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.